ಹಾಯ್ ಫ್ರೆಂಡ್ಸ್, ಗಚ್ಚತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ಲನ್ನು ಒತ್ತಿರಿ. ಈಗ ಘಮ್ಮಕ್ಕೆ ತಿನ್ಬೇಕಂದ್ರೆ ಘಮ್ಮಂತ ಅಡುಗೆ ಮಾಡ್ಬೇಕಲ್ಲ. ಹೆಚ್ಚಿನ ಪೋಷಕಾಂಶ ಆರೋಗ್ಯಕರವಾದ ಒಂದು ಒಳ್ಳೆಯ ಜ್ಯೂಸ್ ನಿಮಗೆ ಮಾಡಿ ತೋರಿಸ್ತೀನಿ. ಇದಕ್ಕೆ ಏನೇನಿಲ್ಲ, ಎರಡು ಸಾಮಗ್ರಿ: ಬೀಟ್ರೂಟು ಮತ್ತು ಕೆಂಪು ಉಪ್ಪು. ಇವೆರಡು ಆದ್ರೆ ಸಾಕು. ಈಗ ಮೊದಲಿಗೆ ಏನು ಮಾಡೋಣಂತ, ಈ ಬೀಟ್ರೂಟ್ ಐತಲ್ಲ, ಈ ಬೀಟ್ರೂಟಿನ ಶಿಪ್ಪಿ ಇದನ್ನು ತೆಗೋಣಂತ. ನೋಡ್ರಿ, ಇದನ್ನು ಶಿಪ್ಪಿ ತೆಗ್ದೀನಿ. ಈಗ ಇದನ್ನು ಹೆರ್ಸ್ಕೊಳ್ಳೋಣಂತ. ಸ್ವಚ್ಛ ಮಾಡಿದೆ, ಬೀಟ್ರೂಟ್ ಹೆರ್ಚಿಟ್ಕೊಂಡಿನಿ. ಇದು ಕೆಂಪು ಉಪ್ಪು ಐತಲ್ಲ, ಇದನ್ನು ಪೌಡ್ರ್ ಮಾಡ್ಕೋಬೇಕು. ಮತ್ತು ಇದನ್ನು ಏನು ಮಾಡಬೇಕು, ಸ್ವಲ್ಪ ನೀರು ಹಾಕಿ ಇದನ್ನು ಜ್ಯೂಸ್ ಮಾಡ್ಕೊಳಕತ್ತೀನಿ. ಈಗ ನಾನು ಬೆಳಗ್ಗೆ ಈಗ ಇದನ್ನ ಜ್ಯೂಸ್ ಮಾಡ್ಕೊಂಡು ಈಗ ಕುಡಿತೀನಿ. ಇದು ಎಷ್ಟೊಂದು ಉಪಯೋಗ ಇರುತ್ತೆ. ರಕ್ತಹೀನತೆ ಇದ್ದವರು ಬೀಟ್ರೂಟ್ ಒಂದು 3 ತಿಂಗಳ ಇದನ್ನು ನೀವು ಸಲಾಡ್ ರೂಪವಾಗಿ, ಪಲ್ಯ ರೂಪವಾಗಿ, ಗೊಜ್ಜು, ಯಾವುದರ ಜ್ಯೂಸು, ಯಾವುದರ ಒಂದು ರೂಪದಲ್ಲಿ ನಿಮ್ಮ ದೇಹದೊಳಗೆ ಇದನ್ನು ನೀವು ಸೇವನೆ ಮಾಡಿದ್ರೆ ಇದು ಭಾಳ ಅಂದ್ರೆ ಭಾಳ ಒಳ್ಳೆಯದು. ನಿಮ್ಮದು ರಕ್ತಹೀನತೆ, ಹಿಮೋಗ್ಲೋಬಿನ್ ಅಷ್ಟೊಂದು ಹೆಚ್ಚು ಮಾಡುವ ಒಂದು ಶಕ್ತಿ ಈ ಬೀಟ್ರೂಟ್ ಐತಿ. ಮತ್ತು ಇದು ಇನ್ನೊಂದು ಏನೈತೆ ಅಂದ್ರೆ ರಕ್ತದ ಒತ್ತಡನೂ ಕೂಡ ಇದು ಕಡಿಮೆ ಮಾಡ್ತೈತಿ. ಅಷ್ಟೊಂದು ಪವರ್ಫುಲ್ ಈ ಬೀಟ್ರೂಟ್ ಐತಿ. ಮತ್ತು ಅಷ್ಟೇ ಒಂದು ಸ್ಟೆಮ್ನ ಕೊಡ್ತೈತಿ. ನಾವು ಯೋಗ ಹೋಗೋಕ್ಕಿಂತ ಮುಂಚೆ ಈ ಜ್ಯೂಸ್ ಕುಡಿಬೇಕು. ಈಗ ಸ್ಪೋರ್ಟ್ಸ್ಮೆನ್ ಅವರೆಲ್ಲ ಇರ್ತಲ್ಲ, ಇದನ್ನು ಬೀಟ್ರೂಟ್ ಜ್ಯೂಸ್ ಇದನ್ನು ಉಪಯೋಗ ಮಾಡ್ತಾರಂತ ಕೇಳ್ಪಟ್ಟೀನಿ. ಮತ್ತು ಹಾಗೆ ಇದು ಜೀರ್ಣಕ್ರಿಯೆನೂ ಕೂಡ ಮಾಡುವ ಶಕ್ತಿ ಈ ಬೀಟ್ರೂಟ್ ಅಂತ. ಅಷ್ಟೊಂದು ಪೋಷಕಾಂಶ ಇದರೊಳಗೆ ಐತಿ. ಇನ್ನೊಂದು ಇಂಪಾರ್ಟೆಂಟ್ ಅಂತ, ನಮ್ಮ ತ್ವಚೆಯ ಕೂಡ ಅಷ್ಟೊಂದು ಅಂದರೆ ಏನು ಹೇಳ್ತೀವಿ ಅಂತಂದ್ರೆ ಅಷ್ಟು ಶೈನಿಂಗ್ ಬರ್ತೈತಿ. ಅಷ್ಟೊಂದು ಒಳ್ಳೆಯ ತ್ವಚೆಯು ಕೂಡ ಈಗ ರೆಡಿಯಾಗಿದೆ ನೋಡಿರಿ ಬೀಟ್ರೂಟ್ ಜ್ಯೂಸ್. ಈಗ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳ. ಕೆಂಪುಪ್ಪು ಇದು ಮಲಬದ್ಧತೆಗೂ ಕೂಡ ಭಾಳ ಒಳ್ಳೆಯದು. ಬೀಟ್ರೂಟ್ ಜ್ಯೂಸು ರಕ್ತವನ್ನು ಶುದ್ಧಗೊಳಿಸುವ ಶಕ್ತಿ ಬೀಟ್ರೂಟಲ್ಲೇ ಐತಿ. ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಈಗ ಬೀಟ್ರೂಟ್ ಜ್ಯೂಸ್ ರೆಡಿ ಆಗಿದೆ. ಕೊಂಡಿದ್ದು ಇದು ಮ್ಯಾಗಿನ ಬಂದೈತಲ್ಲ, ಇದನ್ನು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಅದನ್ನು ಹಾಕಿ ನೀವು ಪಲ್ಯನೂ ಮಾಡ್ಕೋಬೋದು. ಇಲ್ಲಂತಂದ್ರೆ ಪರೋಟ ಟೈಪ್ನ ಚಪಾತಿ ಹಿಟ್ಟನ್ನ ಹಾಕಿ ಇದನ್ನು ಸ್ವಲ್ಪ ಜೀರಿಗೆ, ಎಳ್ಳು, ಅಜವಾನ ಎಲ್ಲ ಹಾಕಿ ಹಿಟ್ಟಿನಾಗ ಇದನ್ನು ಹಾಕಿದ್ದು ರುಬ್ಕೊಂಡಿದ್ದು ಮ್ಯಾಗ ಬಂದಿದ್ದು ಇದನ್ನು ಹಾಕಿ ಪರೋಟ ಮಾಡ್ಬೋದು. ಇಲ್ಲಾಂದ್ರೆ ಚಟ್ನಿ ಮಾಡೋದು. ಸ್ವಲ್ಪ ಹಸಿ ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇದನ್ನೆಲ್ಲ ಹಾಕಿ ಚಟ್ನಿ ಮಾಡಿಕೊಂಡು ಇದನ್ನು ತಿನ್ಬೋದು. ಇದನ್ನು ಚೆಲ್ಲಬಾರ್ದು, ಇದನ್ನು ನೀವು ಉಪಯೋಗಿಸ್ಬೇಕು. ಇದೇ ಥರನಾಗಿ ವಿಶೇಷತೆಯಿಂದ ನಿಮ್ಮ ಮುಂದೆಗೆ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.